ನಮಸ್ಕಾರ. ವೈದಿಕ ಯುಗ ಈ ಹೆಸರನ್ನ ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಒಂದೇ ಕಾಲಘಟ್ಟದ ಚಿತ್ರ ಅಲ್ವಾ? ಆದ್ರೆ ಅದೇ ಯುಗದಲ್ಲಿ ಎರಡು ತೀರ ಬೇರೆ ಬೇರೆ ಥರದ ಸಮಾಜಗಳು ಇದ್ವು ಅಂದ್ರೆ ನಂಬೋಕಾಗತ್ತಾ? ಇದು ಹೇಗೆ ಸಾಧ್ಯವಾಯಿತು? ಬನ್ನಿ ಇವತ್ತು ಈ ರಹಸ್ಯವನ್ನೇ ಭೇದಿಸೋಣ. ಹಾಗಾದರೆ ಒಂದೇ ಐತಿಹಾಸಿಕ ಯುಗದಲ್ಲಿ ಸಮಾಜ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬದಲಾಗೋಕೆ ಅಸಲಿ ಕಾರಣವಾದ್ರೂ ಏನು? ಈ ಮಹಾಪಲ್ಲಟದ ಹಿಂದೆ ಇದ್ದ ಶಕ್ತಿಗಳ್ಯಾವು? ಬನ್ನಿ ಈ ಐತಿಹಾಸಿಕ ಒಗಟನ್ನು ಒಟ್ಟಿಗೆ ಸೇರಿ ಬಿಡ್ಸೋಣ. ಮೊದಲಿಗೆ ಟೈಮ್ ಲೈನ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ವೈದಿಕ ಯುಗವನ್ನ ನಾವು ಎರಡು ಮುಖ್ಯ ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಋಗ್ವೇದ ಕಾಲ, ಅಂದ್ರೆ ಕ್ರಿಸ್ತಪೂರ್ವ 1500ರಿಂದ 1000. ಇನ್ನೊಂದು ನಂತರದ ವೈದಿಕ ಕಾಲ, ಇದು ಕ್ರಿಸ್ತಪೂರ್ವ 1000ದಿಂದ 600ವರೆಗೆ. ನಮ್ಮ ಇವತ್ತಿನ ಇಡೀ ಕಥೆಯ ತಿರುಳೇ ಇರೋದು ಈ ಎರಡು ಕಾಲಘಟ್ಟಗಳ ನಡುವಿನ ವ್ಯತ್ಯಾಸದಲ್ಲಿ. ಸರಿ, ಈ ಬದಲಾವಣೆ ಹೇಗಾಯ್ತು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ಪರಿಸ್ಥಿತಿ ಹೇಗಿತ್ತು ಅಂತ ನೋಡ್ಬೇಕಲ್ವಾ? ಹಾಗಾದ್ರೆ ಬನ್ನಿ ಆರಂಭಿಕ ವೈದಿಕ ಅಂದ್ರೆ ಋಗ್ವೇದ ಕಾಲದ ಜಗತ್ತಿಗೆ ಹೋಗಿ ಬರೋಣ. ಆರಂಭಿಕ ವೈದಿಕ ಜನರ ಜಗತ್ತು ಎಲ್ಲಿತ್ತು ಗೊತ್ತಾ? ಅದು ಸಪ್ತಸಿಂಧೂ ಪ್ರದೇಶದಲ್ಲಿ, ಅಂದ್ರೆ ಇವತ್ತಿನ ಪಂಜಾಬ್ನ 7 ನದಿಗಳು ಹರಿಯೋ ಭೂಮಿ. ಅವರ ಇಡೀ ಜೀವನವೇ ಅಕ್ಷರಶಃ ಈ ನದಿಗಳನ್ನೇ ಸುತ್ತಕೊಂಡಿತ್ತು. ಹಾಗಾದ್ರೆ ಅವರ ಸಮಾಜ ಹೇಗಿತ್ತು? ಮೊದಲನೇದಾಗಿ ಅವರು ಅರೆ-ಅಲೆಮಾರಿ ಪಶುಪಾಲಕರು. ರಾಜಕೀಯ ಅಧಿಕಾರ ಜನರ ಕೈಯಲ್ಲೇ ಇತ್ತು. ಸಭಾ ಮತ್ತು ಸಮಿತಿ ಅನ್ನೋ ಬುಡಕಟ್ಟು ಸಭೆಗಳ ಮೂಲಕ ಅದನ್ನ ಚಲಾಯಿಸ್ತಿದ್ರು. ರಾಜನ್ ಅನ್ನೋ ನಾಯಕನನ್ನ ಅವರೇ ಆಯ್ಕೆ ಮಾಡ್ತಿದ್ರು, ಆದ್ರೆ ಆತನಿಗೆ ಸಂಪೂರ್ಣ ಅಧಿಕಾರವೇನೂ ಇರಲಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ, ಆಗಿನ ಕಾಲದಲ್ಲಿ ಸಂಪತ್ತು ಅಂದ್ರೆ ಭೂಮಿ ಅಲ್ಲ, ಬದಲಿಗೆ ಜಾನುವಾರುಗಳು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ವರ್ಣವ್ಯವಸ್ಥೆ ಹುಟ್ಟಿನಿಂದ ಬರ್ತಿರ್ಲಿಲ್ಲ, ಬದಲಿಗೆ ವೃತ್ತಿಯಿಂದ ನಿರ್ಧಾರವಾಗ್ತಿತ್ತು. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಸ್ಥಾನವನ್ನ ಬದಲಿಸಿಕೊಳ್ಳೋಕೆ ಅವಕಾಶ ಇತ್ತು. ಆ ಕಾಲದ ರಾಜಕೀಯ ಹೇಗಿತ್ತು ಅನ್ನೋಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಋಗ್ವೇದದಲ್ಲಿ ಬರುವ ದಶರಾಜ್ಞ ಯುದ್ಧ, ಅಂದ್ರೆ 10 ರಾಜರ ಕದನ. ಇದರಲ್ಲಿ ಭರತಕುಲದ ರಾಜ ಸುದಾಸ 10 ಬುಡುಕಟ್ಟುಗಳ ಒಂದು ಒಕ್ಕೂಟವನ್ನೇ ಎದುರಿಸ್ತಾನೆ. ಇದು ಸ್ಪಷ್ಟವಾಗಿ ತೋರ್ಸತ್ತೆ, ಆ ಕಾಲದ ರಾಜಕೀಯ ವ್ಯಕ್ತಿ ಕೇಂದ್ರಿತವಾಗಿರ್ಲಿಲ್ಲ, ಬದಲಿಗೆ ಬುಡುಕಟ್ಟು ಕೇಂದ್ರಿತವಾಗಿತ್ತು ಅಂತ. ಹಾಗಾದ್ರೆ ಇಷ್ಟೊಂದು ಸರಳವಾಗಿದ್ದ ಅಲೆಮಾರಿ ಬುಡಕಟ್ಟು ಸಮಾಜದಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ಹೇಗಾಯ್ತು? ಕಥೆಗೆ ದೊಡ್ಡ ತಿರುವು ಕೊಟ್ಟ ಆ ಗೇಮ್ ಚೇಂಜಿಂಗ್ ಫ್ಯಾಕ್ಟರ್ಸ್ ಯಾವುದು ಅಂದ ಈಗ ನೋಡೋಣ. ಈ ದೊಡ್ಡ ಬದಲಾವಣೆಯ ಹಿಂದೆ 3 ಮುಖ್ಯ ಕಾರಣಗಳಿದ್ವು. 3 ಗೇಮ್ ಚೇಂಜರ್ಗಳು ಅಂತಾನೆ ಹೇಳಬಹುದು. ಮೊದಲನೇದು ವಲಸೆ. ಜನರು ಫಲವತ್ತಾದ ಗಂಗಾ ಬಯಲಿನ ಕಡೆಗೆ ಸಾಗಲು ಶುರು ಮಾಡಿದ್ರು. ಎರಡನೇದು ಟೆಕ್ನಾಲಜಿ. ಅದೂ ಕೂಡ ಕೃಷ್ಣ ಅಯಸ್ ಅಂದ್ರೆ ಕಬ್ಬಿಣದ ರೂಪದಲ್ಲಿ. ಕಬ್ಬಿಣದ ಕೊಡಲಿಗಳಿಂದ ದಟ್ಟವಾದ ಕಾಡುಗಳನ್ನ ಕಡಿದು ಕೃಷಿಭೂಮಿಯನ್ನಾಗಿ ಮಾಡೋದು ಸುಲಭವಾಯಿತು. ಇದರ ನೇರ ಪರಿಣಾಮವೇ 3ನೇ ಕಾರಣ, ಕೃಷಿಯಲ್ಲಿ ಸಿಕ್ಕಾಪಟ್ಟೆ ಉತ್ಪಾದನೆ. ಇದರಿಂದ ಜನರ ಜೀವನ ಶೈಲಿ ಪಶುಪಾಲನೆಯಿಂದ ಸ್ಥಿರವಾದ ಕೃಷಿಯ ಕಡೆಗೆ ಶಿಫ್ಟ್ ಆಯಿತು. ಈ ವಲಸೆ, ತಂತ್ರಜ್ಞಾನ ಮತ್ತು ಕೃಷಿ ಈ 3 ಸೇರಿ ಸಮಾಜದ ಪ್ರತಿಯೊಂದು ಅಂಗವನ್ನು ಹೇಗೆ ಬದಲಾಯಿಸಿತು ಅಂತ ಈಗ ನೋಡೋಣ. ಇದುವೇ ನಂತರದ ವೈದಿಕ ಕಾಲದ ನಿಜವಾದ ಚಿತ್ರಣ. ಎಲ್ಲಕ್ಕಿಂತ ದೊಡ್ಡ ಮತ್ತು ಶಾಕಿಂಗ್ ಬದಲಾವಣೆಯಾಗಿದ್ದು ಸಮಾಜದಲ್ಲಿ. ಮೊದಲು ವೃತ್ತಿಯಾಧಾರಿತವಾಗಿದ್ದ, ಬದಲಾವಣೆಗೆ ಅವಕಾಶವಿದ್ದ ವರ್ಣವ್ಯವಸ್ಥೆ ಈಗ ಹುಟ್ಟಿನಿಂದ ನಿರ್ಧಾರವಾಗುವ ಕಟ್ಟುನಿಟ್ಟಿನ ಜಾತಿ ವ್ಯವಸ್ಥೆಯಾಗಿ ಬದಲಾಯಿತು. ಶೂದ್ರರ ಸ್ಥಾನ ಕುಸಿಯಿತು ಅಷ್ಟೇ ಅಲ್ಲ, ಅಸ್ಪೃಶ್ಯತೆಯಂತಹ ಪರಿಕಲ್ಪನೆಗಳು ಕೂಡ ಹುಟ್ಕೊಂಡವು. ಇದೊಂದು ರೀತಿ ಚಲನಶೀಲ ಸಮಾಜವು ಸಂಪೂರ್ಣವಾಗಿ ಸ್ಥಿರವಾಟಿಬಿಟ್ಟ ಕ್ಷಣ. ಮಹಿಳೆಯರ ಸ್ಥಿತಿಯಲ್ಲೂ ಇದೇ ರೀತಿ ದೊಡ್ಡ ಕುಸಿತ ಕಾಣಿಸುತ್ತೆ. ಋಗ್ವೇದ ಕಾಲದಲ್ಲಿ ಅಪಾಲ, ಘೋಷಾರಂತಹ ಜ್ಞಾನಿ ಕವಯಿತ್ರಿಯರಿದ್ರು. ಮಹಿಳೆಯರು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುತ್ತಿದ್ರು. ಆದ್ರೆ ನಂತರದ ಕಾಲದಲ್ಲಿ ಅವರ ಸಾರ್ವಜನಿಕ ಪಾತ್ರವನ್ನೇ ಕಿತ್ತುಕೊಂಡು ಅವರನ್ನ ಕೇವಲ ಮನೆಗೆ, ಅಧೀನ ಪಾತ್ರಗಳಿಗೆ ಸೀಮಿತಗೊಳಿಸಲಾಯಿತು. ರಾಜಕೀಯ ಕ್ಷೇತ್ರದಲ್ಲೂ ಇದೇ ಕಥೆ. ಮೊದಲು ಜನ ಅಂತ ಕರೆಯಲ್ಪಡುತ್ತಿದ್ದ ಸಣ್ಣ ಬುಡಕಟ್ಟು ಘಟಕಗಳು ಈಗ ಮಹಾಜನಪದ ಅನ್ನೋ ದೊಡ್ಡ ದೊಡ್ಡ ಪ್ರಾದೇಶಿಕ ರಾಜ್ಯಗಳಾದವು. ಜನರ ಆಯ್ಕೆಯಾಗಿದ್ದ ರಾಜನ್ ಬದಲಿಗೆ ಆನುವಂಶಿಕ ಸಾಮ್ರಾಟ ಬಂದ. ಅವನ ಅಧಿಕಾರಕ್ಕೆ ಯಾವುದೇ ಮಿತಿಯಿರ್ಲಿಲ್ಲ. ಜನರ ಮಾತು ಕೇಳುತ್ತಿದ್ದ ಸಭಾ ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನೇ ಕಳ್ಕೊಂಡ್ವು. ಆರ್ಥಿಕತೆಯಂತೂ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಸಂಪತ್ತಿನ ಅಳತೆಗೋಲು ಜಾನುವಾರುಗಳಿಂದ ಭೂಮಿಗೆ ಶಿಫ್ಟ್ ಆಯಿತು. ವಸ್ತು ವಿನಿಮಯದ ಜೊತೆಗೆ ನಿಷ್ಕ ಮತ್ತು ಕೃಷ್ಣಲಾ ಅನ್ನೋ ಚಿನ್ನ ಬೆಳ್ಳಿಯ ನಾಣ್ಯಗಳು ಬಳಕೆಗೆ ಬಂದುವು. ಜನರು ಸ್ವೈಚ್ಛೆಯಿಂದ ರಾಜನಿಗೆ ಕೊಡ್ತಿದ್ದ ಬಲಿ ಅನ್ನೋ ಕಾಣಿಕೆ ಈಗ ಕಡ್ಡಾಯ ತೆರಿಗೆಯಾಯಿತು. ಅಷ್ಟೇ ಅಲ್ಲ,
ವ್ಯಾಪಾರ ಕೇವಲ ಸ್ಥಳೀಯವಾಗಿ ಉಳಿಯದೆ ಬ್ಯಾಬಿಲೋನ್ನಂತಹ ದೂರದ ದೇಶಗಳಿಗೂ ವಿಸ್ತರಿಸಿತು. ಈ ಎಲ್ಲಾ ಬದಲಾವಣೆಗಳು ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದುವೇ ಭಾರತದ ಮುಂದಿನ ಸಾವಿರಾರು ವರ್ಷಗಳ ಇತಿಹಾಸಕ್ಕೆ ಅಡಿಪಾಯ ಹಾಕಿದ್ದು. ಮುಂದೆ ಬರುವ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಉದಯಕ್ಕೆ ಬೇಕಾದ ವೇದಿಕೆಯನ್ನ ಇದೇ ಕಾಲ ಸಿದ್ಧಪಡಿಸಿತು ಅಂತ ಹೇಳಬಹುದು. ಸರಿ, ಈಗ ಈ ಮಹತ್ತರ ಬದಲಾವಣೆಯ ಅಂತಿಮ ಪರಿಣಾಮಗಳು ಮತ್ತು ಅದು ಬಿಟ್ಟು ಹೋದ ಶಾಶ್ವತ ಪರಂಪರೆ ಏನು ಅಂತ ಚಿಕ್ಕದಾಗಿ ನೋಡೋಣ. ಧರ್ಮದಲ್ಲೂ ಕೂಡ ದೊಡ್ಡ ಬದಲಾವಣೆ ಆಯ್ತು. ಆರಂಭದಲ್ಲಿ ಇಂದ್ರ, ಅಗ್ನಿಯಂತಹ ಪ್ರಕೃತಿ ದೇವತೆಗಳ ಸರಳ ಪೂಜೆ ಇತ್ತು. ಆದ್ರೆ ನಂತರದ ಕಾಲದಲ್ಲಿ ಪ್ರಜಾಪತಿ ಅಂದ್ರೆ ಸೃಷ್ಟಿಕರ್ತ, ವಿಷ್ಣು ಅಂದ್ರೆ ರಕ್ಷಕ ಮತ್ತು ರುದ್ರ ಅಂದ್ರೆ ವಿನಾಶಕ, ಈ ತ್ರಿಮೂರ್ತಿಗಳು ಪ್ರಾಮುಖ್ಯತೆ ಪಡೆದುಕೊಂಡ್ರು. ಇದರ ಜೊತೆಗೆ ಸರಳ ಪ್ರಾರ್ಥನೆಗಳ ಜಾಗದಲ್ಲಿ ಸಂಕೀರ್ಣವಾದ ಯಜ್ಞ, ಯಾಗಾದಿಗಳು ಮತ್ತು ಆಚರಣೆಗಳು ಧರ್ಮದ ಕೇಂದ್ರ ಬಿಂದುವಾದವು. ನಾವಿಷ್ಟೊತ್ತು ಚರ್ಚೆ ಮಾಡಿದ ಈ ಎಲ್ಲಾ ಬದಲಾವಣೆಗಳಿಗೆ ಕೇವಲ ಸಾಹಿತ್ಯಿಕ ಆಧಾರ ಮಾತ್ರ ಅಲ್ಲ, ಪುರಾತತ್ವ ಸಾಕ್ಷ್ಯ ಕೂಡ ಇದೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್. ಬಣ್ಣದ ಬೂದುಮಡಿಕೆ ಸಂಸ್ಕೃತಿ ಅಂತ ಕರೆಯಲ್ಪಡುವ ಈ ಸಾಕ್ಷ್ಯ ನಂತರದ ವೈದಿಕ ಕಾಲದ ಸ್ಥಿರ ವಸಾಹತುಗಳು, ಕಬ್ಬಿಣದ ಬಳಕೆ ಮತ್ತು ಕೃಷಿಯ ವಿಸ್ತರಣೆಯನ್ನ ವೈಜ್ಞಾನಿಕವಾಗಿ ದೃಢಪಡಿಸುತ್ತೆ. ಅಂದ್ರೆ ನಮ್ಮ ಗ್ರಂಥಗಳಲ್ಲಿ ಹೇಳಿದ್ದಕ್ಕೆ ಸೈಂಟಿಫಿಕ್ ಪ್ರೂಫ್ ಸಿಕ್ಕ ಹಾಗೆ. ಹಾಗಾದ್ರೆ ಈ ಇಡೀ ಕಥೆಯ ಸಾರಾಂಶವಾದ್ರೂ ಏನು? ಸಿಂಪಲ್. ನಂತರದ ವೈದಿಕ ಕಾಲದ ಸ್ಥಿರ ಕೃಷಿ, ಕೇಂದ್ರೀಕೃತ ರಾಜ್ಯಗಳು ಮತ್ತು ಕಟ್ಟುನಿಟ್ಟಿನ ಸಮಾಜ ಇವೆಲ್ಲವೂ ಮುಂದೆ ಮೌರ್ಯ ಸಾಮ್ರಾಜ್ಯದಂಥ ದೊಡ್ಡ ರಾಜಕೀಯ ಶಕ್ತಿಗಳ ಉದಯಕ್ಕೆ ಮತ್ತು ಬೌದ್ಧ, ಜೈನ ಧರ್ಮಗಳಂಥ ದೊಡ್ಡ ತಾತ್ವಿಕ ಕ್ರಾಂತಿಗರಿಗೆ ನೇರವಾಗಿ ದಾರಿ ಮಾಡಿಕೊಟ್ವು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸಾವಿರಾರು ವರ್ಷಗಳ ಹಿಂದೆ ಆ ನಂತರದ ವೈದಿಕ ಯುಗದಲ್ಲಿ ರೂಪುಗೊಂಡ ಸಾಮಾಜಿಕ ರಚನೆಗಳು ಇವತ್ತಿಗೂ ನಮ್ಮ ದಕ್ಷಿಣ ಏಷ್ಯಾದ ಸಮಾಜದ ಮೇಲೆ ಹೇಗೆ ಪ್ರಭಾವ ಬೀರ್ತಿರಬಹುದು? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?